ಓಂ ಶಾಂತಿ. ಮುರಳಿಯ ದಿನಾಂಕ 4/12/2021. मीठे बच्चे, देह अभिमान तुम्हें बहुत दुखी करता है, इसलिए देही अभिमानी बनो. देही अभिमानी बनने से ही ಪಾಪೋಂ ಕಾ ಬೋझಾ ಖತಮ್ ಹೋಗಾ. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ದೇಹ ಅಭಿಮಾನ ನಿಮಗೆ ದುಃಖಿಯನ್ನಾಗಿ ಮಾಡಿಬಿಡ್ತದೆ. ಆದ್ದರಿಂದ ಆತ್ಮ ಅಭಿಮಾನಿ ಆಗಿರಿ. ಆತ್ಮಾಭಿಮಾನಿ ಆಗುವುದರಿಂದ ಪಾಪದ ಭಾರ ಖತಮ್ ಆಗುವುದು. प्रश्न: सतयुग में साहूकारी पद किस आधार पर प्राप्त होता है? ಸತ್ಯಯುಗದಲ್ಲಿ ಸಿರಿವಂತ ಆಗುವ ಪದವಿ ಯಾವ ಆಧಾರದಿಂದ ಪ್ರಾಪ್ತಿಯಾಗ್ತದೆ? उत्तर: साहूकार बनते हैं ज्ञान की धारणा के आधार पर. जो जितना ज्ञान धन धारण करते हैं और दान करते हैं, उतना वह साहूकार पद पाएंगे, एवर वेल्दी बनेंगे. ಸತ್ಯಯುಗದಲ್ಲಿ ಸಾಹುಕಾರ ಪದವಿ ಸಿಗುವುದು ಇಲ್ಲಿಯ ಜ್ಞಾನದ ಧಾರಣೆಯ ಆಧಾರದಿಂದ. ಯಾರು ಸಂಗಮ ಯುಗದಲ್ಲಿ ಎಷ್ಟೆಷ್ಟು ಜ್ಞಾನವನ್ನು ಧಾರಣೆ ಮಾಡ್ತಾರೆ ಮತ್ತು ಅದನ್ನು ದಾನ ಕೊಡ್ತಾರೆ, ಅವರೇ ಸತ್ಯಯುಗದಲ್ಲಿ ಸಾಹುಕಾರ ಆಗ್ತಾರೆ. ಅಂದರೆ ಸದಾ ಎವರ್ ವೆಲ್ದಿ, ಸದಾ ಐಶ್ವರ್ಯವಾನ ಆಗ್ತಾರೆ. ಪಢಾಯಿ ಪಢನಿ और पढ़ानी है. बाकी विश्व महाराजन बनने के लिए बहुत रॉयल सर्विस करनी है. ಸತ್ಯಯುಗದ ಒಳ್ಳೆ ಪದವಿಗಾಗಿ ನಾವು ಸಂಗಮ ಯುಗದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ಮಾಡಿಸಬೇಕು. ಆದರೆ ಭವಿಷ್ಯದ ವಿಶ್ವ ಮಹಾರಾಜನ್ ಪದವಿ ಬೇಕಾದರೆ ಸಂಗಮ ಯುಗದಲ್ಲಿ ಬಹಳ ರಾಯಲ್ ಸೇವೆ ಮಾಡಬೇಕು. ಸಬ್ ಖಾಮಿಯಾ ನಿಕಾಲ್ ದೇನಿ, ನಮ್ಮಲ್ಲಿ ಇರುವ ಎಲ್ಲ ದುರ್ಬಲತೆಗಳನ್ನು, ಕೊರತೆಗಳನ್ನು ತೆಗೆದು ಹಾಕಬೇಕು. ಪೂರಾ ದೇಹಿ ಅಭಿಮಾನಿ ಬನನಾ ಹೇ, ಸಂಪೂರ್ಣ ಆತ್ಮ ಅಭಿಮಾನಿ ಆಗಬೇಕು. ಬಡೇ ಧೈರ್ಯ और ಗಂಭೀರತಾ ಸೆ ಬಾಪ್ ಕೋ ಯಾದ್ ಕರ್ನಾ ಹೈ. ಬಹಳ ಧೈರ್ಯದಿಂದ ಮತ್ತು ಗಂಭೀರತೆಯಿಂದ ಆ ತಂದೆಯನ್ನು ನಾವು ನೆನಪು ಮಾಡಬೇಕು. ಗೀತ: ಧೀರಜ ಧರ ಮನುವ, ಧೈರ್ಯ ತಾಳು ಮಾನವ. ಯಹ ಕಿಸ್ನೆ ಕಹಾ? बाप ने कहा बच्चों को धीरज धरो. ಇದನ್ನು ಯಾರಿಗೆ ಹೇಳಿದರು? ನಿರಾಕಾರ ತಂದೆ ಮಕ್ಕಳಾದಂತಹ ನಮಗೆ ಹೇಳಿದರು, ಹೇ ಮಕ್ಕಳೇ, ಧೈರ್ಯ ತಾಳಿರಿ. ನಿಮ್ಮ ಸುಖದ ದಿನಗಳು ಈಗ ಹತ್ತಿರದಲ್ಲಿ ಇವೆ. ಈ ಒಂದು ಪುರುಷಾರ್ಥದ ಪ್ರವಾಸದಲ್ಲಿ ಸುಸ್ತಾಗಬೇಡಿ. ಸಾರಿ ದುನಿಯಾ ಕೋ ನಹಿ ಕಹಾ, बल बच्चे तो सभी हैं, परंतु सब बैठे तो नहीं है ना. बच्चे ही जानते हैं बरोबर यह दुख धाम बदल रहा है. सुख धाम के लिए हम पढ़ रहे, वा श्रीमत पर चल रहे. ಇಡೀ ಜಗತ್ತಿಗೆ ಈ ಮಾತನ್ನು ಬಾಬಾ ಹೇಳಿಲ್ಲ. ಯಾರು ತಂದೆಯ ಶ್ರೀಮತದಂತೆ ನಡೆದು ಪುರುಷಾರ್ಥ ಮಾಡ್ತಿದ್ದಾರೆ ಅಂಥ ಮಕ್ಕಳಿಗೆ ಬಾಬಾ ಈ ಮಾತನ್ನು ಹೇಳಿತು. ಭಲೆ ಎಲ್ಲರೂ ಬಾಬನ ಸನ್ಮುಖದಲ್ಲಿ ಇಲ್ಲ, ಆದರೂ ಈ ಮುರಳಿ ಎಲ್ಲೆಲ್ಲಿ ಹೋಗ್ತದೆ
ಯಾರ್ಯಾರು ಈ ಮುರಳಿಯನ್ನು ಕೇಳ್ತಾರೆ ಆ ಎಲ್ಲ ಮಕ್ಕಳ ಪ್ರತಿಯಾಗಿ ಬಾಬಾ ಹೇಳ್ತಾ ಇದ್ದಾರೆ, ಧೈರ್ಯ ತಾಳಿರಿ. बच्चों को धीरज देते, वास्तव में सारी दुनिया को गुप्त धीरज मिल रहा है. तुम समझते हो, हम सन्मुख सुनते. ಮಕ್ಕಳಿಗೆ ನೇರವಾಗಿ ಧೈರ್ಯ ಕೊಡ್ತಾರೆ ಬಾಬಾ. ಇಡೀ ಜಗತ್ತಿಗೆ ಗುಪ್ತವಾಗಿ ಅಪರೋಕ್ಷವಾಗಿ ಧೈರ್ಯ ಕೊಡ್ತಿದ್ದಾರೆ. ಯಾಕೆ ಅಂದರೆ ಎಲ್ಲರಿಗೂ ಈ ದುಃಖ ಅಶಾಂತಿಯಿಂದ ಸಾಕಾಗಿ ಬಿಟ್ಟಿದೆ. ಎಲ್ಲರಿಗೂ ಸುಖ ಶಾಂತಿ ಕೊಡ್ತೇನೆ ಎಂಬ ಧೈರ್ಯ ಬಾಬಾ ಅಪರೋಕ್ಷವಾಗಿ ಕೊಡ್ತಾ ಇದ್ದಾರೆ. ವ ಬೇಹದ್ ಕಾ ಬಾಪ್ ಹೈ, ಬೇಹದ್ ಕಾ ದುಃಖ ಹರ್ತ ಸುಖ ಕರ್ತ. ಪರಮಾತ್ಮನ ಅವತರಣೆಯಿಂದ ಹೇಗೆ ಎಲ್ಲ ಆತ್ಮರ ಕಲ್ಯಾಣ ಆಗ್ತದೆ ಅನ್ನೋದು ನಿಮಗೆ ಗೊತ್ತಿದೆ. ಅವನು ಎಲ್ಲರ ದುಃಖವನ್ನು ದೂರ ಮಾಡಿ ಸುಖ ಕೊಡೋನಾಗಿದ್ದಾನೆ. ಆದ್ದರಿಂದ ಅವನಿಗೆ ದುಃಖ ಹರ್ತ ಸುಖ ಕರ್ತ ಅಂತ ಹೇಳಲಾಗ್ತದೆ. ದುಃಖ ಹರ್ಕರ್ ಸುಖ का रास्ता बताता है. तुमको जब सुख होगा तो दुख का नाम नहीं हो सकता. सुख की दुनिया को सत्ययुग, दुख की दुनिया को कलियुग कहा जाता है. ದುಃಖವನ್ನು ದೂರ ಮಾಡಿ ಹೇಗೆ ಸುಖದ ಮಾರ್ಗ ತೋರಿಸ್ತಾನೆ ಅನ್ನೋದು ಸಹ ನಿಮಗೆ ಗೊತ್ತಾಗಿದೆ. ಯಾವಾಗ ನೀವು ಸುಖದಲ್ಲಿ ಇರ್ತೀರಿ ಆಗ ಅಲ್ಲಿ ದುಃಖದ ಹೆಸರು ಇರೋದಿಲ್ಲ. यह भी बच्चे जानते हैं, सतयुग में संपूर्ण सुख है, सो भी 16 कला संपूर्ण. जैसे चंद्रमा भी 16 कला संपूर्ण होता है, फिर कला कम होते होते अमावस पर कितनी छोटी किनारी रह जाती है. ಸತ್ಯುಗದಲ್ಲಿ ಸಂಪೂರ್ಣ ಸುಖ ಇರ್ತದೆ. ಎಲ್ಲರೂ 16 ಕಲಾ ಸಂಪೂರ್ಣ ಆಗಿರ್ತಾರೆ. ಹೇಗೆ ಚಂದ್ರ ಹುಣ್ಣಿಮೆಯ ದಿನ 16 ಕಲಾ ಸಂಪೂರ್ಣ ಆಗಿರ್ತಾನೆ, ನಿಧಾನಕ್ಕೆ ಕಲೆಗಳು ಕಡಿಮೆ ಆಗ್ತಾ ಆಗ್ತಾ ಅಮಾವಾಸ್ಯೆಯ ದಿನ ಪೂರ್ಣ ಏನಾಗ್ಬಿಡ್ತದೆ, ಕತ್ತಲಾಗ್ಬಿಡ್ತದೆ. ಸ್ವಲ್ಪನೂ ಕಲೆಗಳು ಉಳಿದಿರೋದಿಲ್ಲ. ಪ್ರಾಯ ಅಂಧಿಯಾರ ಹೋ ಜಾತಾ ಹೈ. ಕೊನೆಯ ದಿನ ನೋಡಿದರೆ ಒಂದು ಸಣ್ಣ ಗೆರೆ ಥರ ಕಾಣಿಸ್ತಾನೆ ಚಂದ್ರ. ಪೂರ್ಣ ಅಂಧಕಾರ ಆಗಿಬಿಡ್ತದೆ. ಹಾಗೆ ಸತ್ಯಯುಗ ಅಂದರೆ 16 ಕಲಾ ಸಂಪೂರ್ಣ, ಅರ್ಥಾತ್ ಸಂಪೂರ್ಣ ಸುಖ ಹೋಗ. 16 ಕಲಾ ಸಂಪೂರ್ಣ ಅಂದರೆ ಅರ್ಥ ಏನು? 100% ಸಂಪೂರ್ಣ. 16 ಆಣೆ ಸಂಪೂರ್ಣ ಅಂತ ಅರ್ಥ. ಅಲ್ಲಿ ಸಂಪೂರ್ಣ ಸುಖ ಇರ್ತದೆ. कलयुग में है 16 कला अपूर्ण, तो फिर दुख भी होता है. ಸತ್ಯಯುಗದಲ್ಲಿ 16 ಕಲಾ ಸಂಪೂರ್ಣ, ಕಲಿಯುಗದಲ್ಲಿ 16 ಕಲಾ ಅಪೂರ್ಣ ಆಗಿರ್ತಾರೆ. ಆಗ ಇಲ್ಲಿ ದುಃಖ ಇರ್ತದೆ. ಇಸ್ ಸಾರಿ ದುನಿಯಾ ಕೋ ಮಾಯಾ ರೂಪಿ ಗ್ರಹಣ लग जाता है. इसलिए बाप कहते, तुम्हारे में जो देह अभिमान है पहले पहले उनको छोड़ो. ಇಡೀ ಪ್ರಪಂಚಕ್ಕೆ ಮಾಯೆಯ ಗ್ರಹಣ ಹಿಡಿದಿದೆ. ಆ ಕಾರಣದಿಂದ ಎಲ್ಲರೂ ದುಃಖಿಯಾಗಿದ್ದಾರೆ. ಈಗ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ನಿಮ್ಮಲ್ಲಿ ಏನು ದೇಹಾಭಿಮಾನ ಇದೆ ಅದನ್ನು ಮೊದಲು ನೀವು ಬಿಟ್ಟಾಕ್ರಿ. यह देहाभिमान तुमको बहुत दुख देता है. आत्मा अभिमानी रहो तो बाप को भी याद कर सकेंगे. देहाभिमान में रहने से बाप को याद नहीं कर सकते. ದೇಹಾಭಿಮಾನದ ಕಾರಣದಿಂದ ದುಃಖ ಬಂದಿದೆ. ಆತ್ಮ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿದರೆ ನೀವು ಸುಖಧಾಮಕ್ಕೆ ಹೋಗಿಬಿಡ್ತೀರಿ. ದೇಹಾಭಿಮಾನದ ಕಾರಣದಿಂದ ತಂದೆಯ ನೆನಪು ಮಾಡಲಿಕ್ಕೆ ಆಗ್ತಿಲ್ಲ. ಲೇಕಿನ್ ಇಸ್ ಅಂತಿಮ ಜನ್ಮ में देही अभिमानी बनने से एक तो पापों का बोझा खत्म होगा
और फिर 16 कला ಸಂಪೂರ್ಣ ಸತೋ ಪ್ರಧಾನ್ ಬನೆಂಗೆ. ಆದರೆ ಈ ಕೊನೆಯ ಜನ್ಮದಲ್ಲಿ ಆತ್ಮ ಅಭಿಮಾನಿ ಆಗೋದ್ರಿಂದ ಒಂದು ನಿಮ್ಮ ಪಾಪದ ಭಾರ ಕಡಿಮೆ ಆಗ್ತದೆ. ಮತ್ತೆ ನೀವು 16 ಕಲಾ ಸಂಪೂರ್ಣ ಸತೋ ಪ್ರಧಾನ ಆಗ್ತೀರಿ. बहुत देह अभिमान की बात को भी समझते नहीं. मनुष्य को दुखी करता है देह अभिमान. पीछे है और विकार. देही अभिमानी बनने से यह सब विकार छूटते जाएंगे. ದೇಹ ಅಭಿಮಾನ ಅಂದರೆ ಏನು ಅಂತಲೇ ಜನ ತಿಳ್ಕೊಂಡಿಲ್ಲ. ವಾಸ್ತವಿಕವಾಗಿ ಎಲ್ಲ ವಿಕಾರಗಳ ಮೂಲ ದೇಹ ಅಭಿಮಾನ ಆಗಿದೆ. ನಂತರ ಉಳಿದ ವಿಕಾರಗಳು ಬರ್ತಾ ಹೋಗ್ತವೆ. ಯಾರು ಆತ್ಮಾಭಿಮಾನಿ ಆಗ್ತಾರೆ ಅವರಲ್ಲಿ ಇರುವ ಎಲ್ಲ ವಿಕಾರಗಳು ಬಿಟ್ಟು ಹೋಗ್ತವೆ. नहीं तो छूटना मुश्किल है. देह अभिमान की प्रैक्टिस पक्की हो गई है तो अपने को देही अभिमानी समझते ही नहीं. ಬಾಬಾ ಹೇಳ್ತಾರೆ, ದೇಹ ಅಭಿಮಾನದ ಅಭ್ಯಾಸ ಎಷ್ಟು ಪಕ್ಕಾ ಆಗಿದೆ ಮಕ್ಕಳಲ್ಲಿ ಅಂದರೆ ತಮಗೆ ಆತ್ಮ ಅಭಿಮಾನಿ ಅಂತ ತಿಳ್ಕೊಳ್ತಾನೇ ಇಲ್ಲ. ಇಸ್ಮೇ ಸಬ್ ವಿಕಾರ ದಾನ ದೇನಾ ಪಡೆ. ಇದರಲ್ಲಿ ಎಲ್ಲ ವಿಕಾರಗಳನ್ನು ನಾವು ದಾನ ಕೊಡಬೇಕಾಗಿದೆ. ಪಹಲೆ ದೇಹ ಅಭಿಮಾನ್ ಕೋ ಛೋಡ್ನಾ ಹೈ. ಕಾಮ ಕ್ರೋಧ ಆದಿ ಸಬ್ ಪೀಛೆ ಆತೆ. ಮೊದಲು ನಾವು ಬಿಡಬೇಕಾಗಿರೋದು ದೇಹದ ಅಭಿಮಾನ. ನಾನು ದೇಹ ಎಂಬ ಭಾವನೆ ಏನಿದೆ ಮತ್ತು ಆ ದೇಹದ ಬಗ್ಗೆ ಏನು ಅಭಿಮಾನ ಇದೆ ಅದನ್ನು ಮೊದಲು ನಾವು ಬಿಡಬೇಕು. ಆಗ ಕಾಮ ಕ್ರೋಧ ಇತ್ಯಾದಿ ವಿಕಾರಗಳನ್ನು ಸಹ ನಾವು ಸಹಜವಾಗಿ ಬಿಡಬಹುದು. ತುಮ್ಹಾರಾ ಬಾಪ್ ವಹ ಹೈ. देहाभिमान के कारण लौकिक बाप को ही बाप समझते आए. ನಿಮ್ಮ ತಂದೆ ನಿಜವಾದ ತಂದೆ ಶಿವ ಬಾಬಾ ಆಗಿದ್ದಾರೆ. ಆದರೆ ದೇಹಾಭಿಮಾನದ ಕಾರಣದಿಂದ ಜನ ತಮ್ಮ ಲೌಕಿಕ ತಂದೆಗೆ ತಂದೆ ಅಂತ ತಿಳ್ಕೊಂಡಿದ್ದಾರೆ. अब मुख्य बात है पावन कैसे बने. पतित दुनिया में है ही सब पतित पावन. पावन कोई हो नहीं सकते. सब पतित है. ಈಗ ಪಾರಲೌಕಿಕ ತಂದೆ ಬಂದು ಪಾವನ ಆಗುವ ವಿಚಾರ ಹೇಳ್ತಾರೆ. ಈ ಪ್ರಪಂಚದಲ್ಲಿ ಇರೋರೆಲ್ಲರೂ ಪತಿತರು, ಒಬ್ಬರೂ ಪಾವನ ಇಲ್ಲ. ಇಲ್ಲಿ ಏಕ ಬಾಪ ಹಿ ಸಬ್ಕೋ ಪಾವನ್ ಬನಾಕರ್ ಖುಷಿ ಖುಷಿ ಸೆ ವಾಪಸ್ ಲೇ ಜಾತೆ. ಒಬ್ಬ ತಂದೆಯೇ ಪಾವನ ಮಾಡಿ ಎಲ್ಲರನ್ನೂ ವಾಪಸ್ ಕರ್ಕೊಂಡು ಹೋಗ್ತಾನೆ. अब तुम बच्चों को योग का चिंतन लगा हुआ है. जीते जी मरना है. ದೇಹ ಅಭಿಮಾನ ತೋಡನ ಮಾನ ಮರಣ. ಈಗ ನಿಮ್ಮಲ್ಲಿ ಯೋಗದ ಬಗ್ಗೆನೇ ಚಿಂತನೆ ನಡಿಬೇಕು. ಅಂದರೆ ಬದುಕಿರುವಾಗಲೇ ನೀವು ಸಾಯಬೇಕು. ಬದುಕಿರುವಾಗ ಸಾಯುವುದು ಅಂದರೆ ದೇಹ ಅಭಿಮಾನ ಬಿಡುವುದು. हम आत्मा बाबा को याद कर पतित से पावन बन जाए. यह पावन बनने की युक्ति बाबा ने ही समझाई थी. ನಾವು ಆತ್ಮ ತಂದೆಯನ್ನು ನೆನಪು ಮಾಡಿ ಪತಿತರಿಂದ ಪಾವನ ಆಗಬೇಕು. ಪಾವನ ಆಗುವ ಉಪಾಯನು ಬಾಬನೇ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಫಿರ್ ಸೆ ಸಮझಾರೆ. ಕಲ್ಪದ ಹಿಂದೆನೂ ತಿಳಿಸಿಕೊಟ್ಟಿದ್ರು, ಈಗ ಮತ್ತೆ ತಿಳಿಸಿಕೊಡ್ತಾ ಇದ್ದಾರೆ. दुनिया भर में और कोई भी समझा नहीं सकते. मूल बात है शिव को याद करने की. सो भी जब यहाँ आकर बी के द्वारा सुने क्योंकि दादे का वर्षा मिलना है. ಕಲ್ಪದ ಹಿಂದೆನೋ ಬಾಬಾ ಪಾವನ ಆಗಲಿಕ್ಕೆ ಉಪಾಯ ಹೇಳಿದರು, ಈಗಲೂ ಹೇಳ್ತಾ ಇದ್ದಾರೆ. ಆದರೆ ಜನರಿಗೆ ಇದು ಅರ್ಥ ಆಗೋದಿಲ್ಲ.
ಪಾವನ ಆಗುವ ಉಪಾಯ ತಂದೆಯ ವಿನಃ ಬೇರೆ ಯಾರೂ ನಮಗೆ ತಿಳಿಸೋದೂ ಇಲ್ಲ. ಮೂಲ ಬಾತ್ ಹೇ ಶಿವ ಕೋ ಯಾದ್ ಕರ್ನೆ ಕಿ, सो भी जब यहाँ आकर बीके द्वारा सुने, क्योंकि दादे का वर्षा मिलना है तो बाप जरूर चाहिए जिस द्वारा मिले. ಮೂಲ ವಿಷಯ ಆಗಿದೆ ಶಿವ ತಂದೆಯನ್ನು ನೆನಪು ಮಾಡುವಂಥ ವಿಷಯ. ಅದು ಸಹ ಆಸ್ತಿ ತಗೊಳ್ಳುವಂಥವರು ಮೊದಲು ಬ್ರಹ್ಮ ಕುಮಾರಿಯರ ಹತ್ತಿರ ಬರಬೇಕು, ಬ್ರಹ್ಮ ಬಾಬನ ಹತ್ತಿರ ಬರಬೇಕು. ಆಗ ಮಾತ್ರ ಅಜ್ಜನ ಆಸ್ತಿ ಅವರಿಗೆ ಸಿಗ್ತದೆ. ಡೈರೆಕ್ಷನ್ ತೋ ಜರೂರ್ ಲೇನೆ ಹೇ ಸಾಕಾರ ದ್ವಾರ. बहुत बच्चे हैं जो समझते हैं हम शिव बाबा से योग लगाए ब्रह्मा को छोड़ दे, परंतु शिव बाबा से सुनेंगे कैसे. ಅನೇಕ ಮಕ್ಕಳು ಹೇಳ್ತಾರೆ, ನಮಗೆ ಶಿವಬಾಬಾ ಒಬ್ಬರೇ ಸಾಕು, ನಾವು ಶಿವಬಾಬಾವ್ರ ಜೊತೆಗೆ ಯೋಗ ಜೋಡಿಸ್ತೀವಿ, ಬ್ರಹ್ಮಬಾಬಾವ್ರನ್ನ ಬಿಟ್ಬಿಡ್ತೀವಿ. ಬಾಬಾ ಕೇಳ್ತಾರೆ, ನೀವು ಬ್ರಹ್ಮಬಾಬಾವ್ರನ್ನ ಬಿಟ್ಟರೆ ನನ್ನ ಜ್ಞಾನ ಹೇಗೆ ಕೇಳ್ತೀರಿ ನೀವು? ನಾನು ಹೇಳೋದೇ ಇವರ ಮೂಲ, ಇವರನ್ನು ಬಿಟ್ಟರೆ ನನ್ನ ಜ್ಞಾನ ನಿಮಗೆ ದೊರೆಯೋದಿಲ್ಲ. ಹಮಾರಾ ಬ್ರಹ್ಮ ಕೆ ಸಾಥ್ कोई कनेक्शन नहीं, अच्छा तुम अपने को आत्मा समझो, शिव बाबा को याद करो. बाबा ಹೇಳ್ತಾರೆ, घर जाकर बैठो, फिर यह जो नॉलेज मिलती है सृष्टि चक्र की वह कैसे सुने. ಆಯಿತು, ನೀವು ಆತ್ಮ ಆಗಿ ಕೂತ್ಕೊಳ್ರಿ, ಶಿವ ಬಾಬಾವ್ರನ್ನ ನೆನಪು ಮಾಡಿರಿ, ಮನೆಯಲ್ಲಿ ಬಾಬಾವ್ರನ್ನ ನೆನಪು ಮಾಡಿರಿ, ನಂತರ ಸೃಷ್ಟಿ ಚಕ್ರವನ್ನು ತಿರುಗಿಸ್ರಿ. ಯಾ ಸಮझने बिना सिर्फ याद कैसे करें. ಆದರೆ ಇದನ್ನೂ ಸಹ ಶಿವಬಾಬಾ ಬ್ರಹ್ಮಾರವರ ಮೂಲಕನೇ ಹೇಳಬೇಕಾಗ, ನನ್ನನ್ನು ಪರಮಧಾಮದಲ್ಲಿ ನೆನಪು ಮಾಡಿರಿ, ಸುದರ್ಶನ ಚಕ್ರ ತಿರುಗಿಸ್ರಿ. ಯೋಗದ ಉಪಾಯಗಳನ್ನು ಯಾರ ಮೂಲಕ ಹೇಳಬೇಕಾಗ್ತದೆ? ಬ್ರಹ್ಮಬಾಬಾವ್ರ ಮೂಲಕನೇ ಹೇಳಬೇಕಾಗ್ತದೆ. ಜ್ಞಾನ ತೋ ಇನ್ ದ್ವಾರ ಹಿ ಲೇನಾ ಪಡೇಗ, फिर कभी भी ज्ञान तो मिल नहीं सकता. ಜ್ಞಾನ ನೀವು ಇವರ ಮೂಲಕನೇ ತಗೋಬೇಕಾಗ್ತದೆ. ಸಂಗಮ ಯುಗ ಬಿಟ್ಟರೆ ಜ್ಞಾನ ನಿಮಗೆ ಯಾರಿಂದನೂ ಸಿಗೋದಿಲ್ಲ. ರೋಜ್ ನೈ ನೈ ಬಾತೆ ಬಾಪ ದ್ವಾರ ಹಿ ಮಿಲ್ತಿ. ಹೊಸ ಹೊಸ ವಿಚಾರಗಳು ನಿಮಗೆ ತಂದೆಯಿಂದನೇ ಪ್ರಾಪ್ತಿ ಆಗ್ತವೆ. ಬಿನಾ ಬ್ರಹ್ಮ और ब्रह्मा कुमारियाँ कैसे समझा सकेंगे? यह सब सीखना पड़ेगा. ಬ್ರಹ್ಮ ಬಾಬಾ ಮತ್ತು ಬ್ರಹ್ಮ ಕುಮಾರಿಯರ ವಿನಃ ಈ ಜ್ಞಾನ ಯಾರಿಗೂ ಸಿಗೋದಿಲ್ಲ. ಬಾಪ್ ಕಹತೆ, जो घर बैठकर पुरुषार्थ करे अवस्था को पाने का, कर्मातीत अवस्था को पाने का, तो हो सकता है मुक्ति में जाए. ಯಾರು ಬ್ರಹ್ಮ ಬಾಬಾನೂ ಬೇಡ, ಬ್ರಹ್ಮ ಕುಮಾರಿಯರು ಬೇಡ, ನಾವು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಪರಮಾತ್ಮನ ನೆನಪು ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತು ಆ ಥರ ಮಾಡಿ ಕರ್ಮಾತೀತ ಅವಸ್ಥೆಗೆ ತಲುಪ್ತಾರೆ, ಅವರು ಮುಕ್ತಿಗೆ ಹೋಗ್ತಾರೆ, ಪರಮಧಾಮಕ್ಕೇನೋ ಹೋಗ್ತಾರೆ. ಆದರೆ ಜೀವನ್ ಮುಕ್ತಿಯಲ್ಲಿ ಅಂದರೆ ಸ್ವರ್ಗದಲ್ಲಿ ಬರೋದಿಲ್ಲ. ಜ್ಞಾನದನ್ ಧಾರಣಕರ್ ದಾನ್ ಕರೆಂಗೆ ತೋ ಧನ್ವಾನ್ ಬನೆ. ಯಾರು ಜ್ಞಾನ ಕೇಳಿ ಅದನ್ನು ಧಾರಣೆ ಮಾಡ್ಕೋತಾರೆ, ಜನರಿಗೂ ಅದನ್ನು ಹಂಚ್ತಾರೆ, ಅವರು ಮಾತ್ರ ಸ್ವರ್ಗದಲ್ಲಿ ಧನ್ವಾನ್ ಆಗ್ತಾರೆ, ಶ್ರೀಮಂತರಾಗ್ತಾರೆ. ನಹಿ ತೋ ಎವರ್ ವೇಲ್ದಿ ಕೈಸೆ ಬನೆಂಗೆ. ಇಲ್ದಿದ್ರೆ ಸದಾ ಐಶ್ವರ್ಯವಂತರು, ಸದಾ ಶ್ರೀಮಂತರು ಆಗೋದು ಹೇಗೆ? ಸಂಗಮ ಯುಗದಲ್ಲಿ ಜ್ಞಾನ ಧನವನ್ನು ಹಂಚೋದ್ರಿಂದ, ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳೋದ್ರಿಂದ ಅಂಥ ಮಕ್ಕಳು ಮಾತ್ರ ಭವಿಷ್ಯದಲ್ಲಿ ಸಿರಿವಂತರಾಗ್ತಾರೆ. ಮುರಳಿ ಕಾ ಭಿ ಆಧಾರ್ ಜರೂರ್ ಲೇನಾ ಪಡೆ, ಪಢಾಯಿ ತೋ पढ़नी है ना. ऐसे बहुत आएंगे, सिर्फ लक्ष्य लेकर जाएंगे मुक्ति में. तुम सब मनुष्य मात्र को समझाते हो
कि सिर्फ बाप को याद करो तो सतो ಪ್ರಧಾನ್ ಪವಿತ್ರ ಬನ್ ಜಾಯೆಂಗೆ. ಸತ್ಯಯುಗಕ್ಕೆ ಬರಬೇಕು ಅಂದರೆ ಮುರಳಿ ಕೇಳಬೇಕು, ಮುರಳಿಯ ಆಧಾರದಿಂದ ಧಾರಣೆ ಮಾಡಬೇಕು. ಏನು ಬೇಡ, ನಮಗೆ ಶಿವಬಾಬಾ ಒಬ್ಬರೇ ಸಾಕು, ನಾವು ಅವನನ್ನು ನೆನಪು ಮಾಡಿ ಮನೆಗೆ ಹೋಗ್ತೀವಿ ಅಂದರೆ ಅವರಿಗೆ ಕೇವಲ ಮುಕ್ತಿಯ ಆಸ್ತಿ ಸಿಗ್ತದೆ. जब ज्ञान धन ले बांटेंगे तब सतयुग में साहूकार बने, नहीं तो मुक्ति में जाकर फिर भक्ति मार्ग के समय आकर भक्ति करें. ಯಾವ ಮಕ್ಕಳು ಜ್ಞಾನ ಧನವನ್ನು ಧಾರಣೆ ಮಾಡಿಕೊಂಡು ಇತರರಿಗೂ ಹಂಚ್ತಾರೆ ಅವರು ಸತ್ಯಯುಗದಲ್ಲಿ ಶ್ರೀಮಂತರಾಗಿ ಬರ್ತಾರೆ. ಇಲ್ಲದೇ ಇರೋರು ಧಾರಣೆ ಮಾಡಿಕೊಳ್ಳದೇನೆ, ಜ್ಞಾನ ಹಂಚುವ ಸೇವೆ ಮಾಡದೇನೆ, ಬರೇ ನಿರಾಕಾರ ತಂದೆಯನ್ನು ನೆನಪು ಮಾಡಿ ಕರ್ಮಾತೀತ ಅವಸ್ಥೆಗೆ ಯಾರು ತಲುಪ್ತಾರೋ ಅವರು ಮತ್ತೆ ಮುಂದಿನ ಕಲ್ಪದಲ್ಲಿ ಭಕ್ತಿ ಮಾರ್ಗದಲ್ಲಿ ಬರ್ತಾರೆ. ಯಾಕೆ ಅಂದರೆ ಅವರು ದೇವತಾ ಆಗುವ ಪುರುಷಾರ್ಥ ಮಾಡೋದಿಲ್ಲ. वह किसका कल्याण कर नहीं सकेंगे. मनुष्य को देवता बनने के लिए ज्ञान जरूर चाहिए. ಅವರು ಅನ್ಯರ ಕಲ್ಯಾಣ ಮಾಡೋದಿಲ್ಲ. ಮನುಷ್ಯರನ್ನು ದೇವತಾ ಮಾಡಲಿಕ್ಕೆ ನಾವು ಜ್ಞಾನ ಧಾರಣೆ ಮಾಡ್ಕೋಬೇಕು, ಜನರಿಗೂ ಜ್ಞಾನ ಕೊಡಬೇಕು. ಜ್ಞಾನ ಸುನ್ಕರ್ ಫಿರ್ ಸುನಾನಾ ಭಿ ಹೈ. ಪ್ರದರ್ಶನಿ ಮೇ ದೇಖೋ ಕಿತನಾ ಮಾಥಾ ಮಾರ್ತೆ. ಜ್ಞಾನ ಕೇಳಿ ಆ ಜ್ಞಾನವನ್ನು ನಾವು ಜನರಿಗೂ ಹೇಳಬೇಕು. ಪ್ರದರ್ಶನದಲ್ಲಿ ನೋಡಿ, ಚಿತ್ರಗಳ ಮೂಲಕ ಜ್ಞಾನ ಹೇಳಲಿಕ್ಕೆ ಎಷ್ಟು ತಲೆ ಕೆಡಿಸ್ಕೋತೀರಿ ನೀವು. ಒಬ್ಬೊಬ್ಬರಿಗೆ ಅರ್ಥ ಮಾಡಿಸ್ಬೇಕಂದ್ರೆ ಎಷ್ಟು ನೀವು ಪರಿಶ್ರಮ ಪಡ್ತೀರಿ. फिर भी किसकी बुद्धि में बैठता नहीं. आत्मा कितनी छोटी है. हर आत्मा को अपना अपना पार्ट मिला हुआ है. यह तुम अभी जान गए. सब मनुष्य मात्र पार्टधारी. यह बना बनाया खेल है. पुरानी दुनिया का विनाश भी होना है. ಆತ್ಮ ಚಿಕ್ಕದಾದಂಥ ಬಿಂದು ಆಗಿದೆ, ಅದರಲ್ಲಿ ಎಷ್ಟು ದೊಡ್ಡ ಪಾತ್ರ ಅಡಗಿದೆ. ಪ್ರತಿಯೊಬ್ಬರಿಗೂ ಅವರದೇ ಆಗಿರುವಂಥ ಪಾತ್ರ ಸಿಕ್ಕಿದೆ. ಇದು ಮಾಡಲ್ಪಟ್ಟಂತಹ ಆಟ ಆಗಿದೆ. ಪುರಾನಿ ದುನಿಯಾ ಕಾ ವಿನಾಶ ಭಿ ಹೋನಾ ಹೈ. ಗಾಯಾ ಹೈ ರಾಮ ಗಯೋ ರಾವಣ ಗಯೋ. कोई भी जाएगा परंतु बच्चों को दुख नहीं हो सकता. ಗಾಯನ ಇದೆ, ರಾಮನೂ ಹೋಗ್ತಾನೆ, ರಾವಣನೂ ಹೋಗ್ತಾನೆ. ಈ ಜಗತ್ತಿಗೆ ಬಂದವರೆಲ್ಲರೂ ಹೋಗಲೇಬೇಕು ಅಂತ ಗಾಯನ ಇದೆ. ಆದ್ದರಿಂದ ಯಾರೇ ದೇಹ ಬಿಟ್ಟು ಹೋದರೂ ಸಹ ನಾವು ದುಃಖ ಪಡಬಾರದು. ತುಮ್ ಜಾನ್ತೆ ಹೋ ಯಹ ಬನಾ ಬನಾಯಾ ಡ್ರಾಮಾ ಹೈ. सबका विनाश तो होना ही. किंग क्वीन साधु संत सब मरेंगे, फिर कौन बैठ उनकी मिट्टी उठाएंगे. ನಿಮಗೆ ಗೊತ್ತಿದೆ, ಕೊನೆಗೆ ಎಲ್ಲವೂ ವಿನಾಶ ಆಗಲೇಬೇಕು, ಎಲ್ಲರೂ ಹೋಗಬೇಕು. ರಾಜ ರಾಣಿ ಪ್ರಜೆಗಳು ಸಾಧು ಸಂತರು ಎಲ್ಲರೂ ಕೊನೆಗೆ ದೇಹ ಬಿಡ್ತಾರೆ. ಆಗ ಯಾರಿಗೆ ಯಾರು ಮಣ್ಣು ಮಾಡ್ತಾರೆ. यह तो किसका नाम बाला करने के लिए करते, इसमें कोई फ़ायदा नहीं, न कोई उनकी आत्मा को सुख मिलता है. ಈಗ ಯಾರಾದರೂ ದೊಡ್ಡವರು ದೇಹ ಬಿಟ್ಟರೆ ಅದರದ್ದು ಎಷ್ಟು ಪ್ರಚಾರ ಮಾಡ್ತಾರೆ, ಎಷ್ಟು ದೊಡ್ಡ ಸಭೆ ಮಾಡ್ತಾರೆ, ಮೆರವಣಿಗೆ ಏನು, ಅವರ ಹೆಸರನ್ನು ಇನ್ನಿಷ್ಟು ಪ್ರಸಿದ್ಧಿ ಮಾಡಲಿಕ್ಕೆ ಜನ ಆ ರೀತಿಯಲ್ಲಿ ಮಾಡ್ತಾರೆ. ಆದರೆ ಅದರಿಂದ ಆ ಆತ್ಮಕ್ಕೇನು ಸುಖ ಸಿಗೋದಿಲ್ಲ ಅಂತಾರೆ. ಅವ್ರ ಶವ ಹಿಡ್ಕೊಂಡು ಇವ್ರ ಮೆರವಣಿಗೆ ಮಾಡೋದೇನೋ, ಪ್ರಚಾರ ಮಾಡೋದೇನೋ, 3 ದಿನ ದರ್ಶನಕ್ಕಿಡೋದೇನೋ ಎಲ್ಲ ಮಾಡ್ತಾರೆ. ಆದರೆ ಅದರಿಂದ ಹೋದಂಥ ಆತ್ಮಕ್ಕೆ ಏನೂ ಲಾಭ ಇಲ್ಲ ಅಂತಾರೆ. ಏನು ಸುಖನೂ ಇಲ್ಲ. ಅದರ ಪಾತ್ರ ಏನಿದೆ ಮುಂದೆ, ಆ ಪಾತ್ರ ಮಾಡಲಿಕ್ಕೆ ಅವರು ಹೋಗಿಬಿಡ್ತಾರೆ. ಮನುಷ್ಯ ಭಕ್ತಿ ಮಾರ್ಗ ಮೇ
जो कुछ करते सब बेसमझी से। अभी तुमको बाप कितना सेंसिबल बनाते हैं। घड़ी घड़ी इन ಚಿತ್ರೋं को आकर देखना चाहिए. ಭಕ್ತಿ ಮಾರ್ಗದಲ್ಲಿ ಅಜ್ಞಾನ ಇದೆ, ತಿಳುವಳಿಕೆ ಇಲ್ಲ. ತಿಳುವಳಿಕೆ ಇಲ್ಲದೇನೆ ಅನೇಕ ರೀತಿಯ ಆಚರಣೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಬಾಬಾ ಈಗ ನಿಮಗೆ ಎಷ್ಟು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡ್ತಾರೆ. ಆಗಾಗ ನೀವು ಚಿತ್ರಗಳನ್ನು ನೋಡ್ತಾ ಇರಿ, ಅದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡ್ರಿ ಅಂತ ಹೇಳ್ತಾರೆ ಬಾಬಾ. हमको बाबा पढ़ाकर क्या बना रहे, परंतु किसकी तकदीर में नहीं है तो अमल नहीं करते. ನಮಗೆ ಬಾಬಾ ಓದಿಸಿ ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಒಂದು ವೇಳೆ ನಮ್ಮ ಭಾಗ್ಯದಲ್ಲಿ ಇಲ್ಲ ಅಂದರೆ ಮಕ್ಕಳು ಬಾಬಾ ಅವ್ರ ಮಾತುಗಳನ್ನು ಕೇಳೋದಿಲ್ಲ. ಬಾಬಾ ಬಹುತ್ ಕುछ ಸಮಜ್ತೆ ಜಿಸ್ ಪರ್ ಅಮಲ್ ಕರ್ನಾ ಚಾಹಿ. ಬಾಬಾ ಹೇಳ್ತಾರೆ, ನಾನು ಎಲ್ಲ ವಿಚಾರಗಳನ್ನು ತಿಳಿಸಿಕೊಡ್ತೀನಿ, ಆದರೆ ಮಕ್ಕಳು ಅದರಂತೆ ನಡಿಬೇಕು. ಬಾಪ್ ಕಾ ಬಚ್ಚಾ ಬನ್ಕರ್ ಸರ್ವಿಸ್ ನಹಿ ಕರ್ ಸಕ್ತೆ ತೋ ಬಚ್ಚೆ ಭೀ ಕ್ಯಾ, ಬಾಪ್ ತೋ ಹೇ ಹಿ ಕಲ್ಯಾಣಕಾರಿ. ತಂದೆಯ ಮಕ್ಕಳಾಗಿ ನೀವು ಸೇವೆನೇ ಮಾಡಿಲ್ಲ ಅಂದರೆ ನೀವೆಂಥ ಮಕ್ಕಳು? ಬಾಬಾ ಅಂತೂ ಕಲ್ಯಾಣಕಾರಿಯಾಗಿದ್ದಾರೆ. ಬಾಬಾ ನೋಡಿ ಎಷ್ಟು ಸೇವೆ ಮಾಡ್ತಾರೆ. ಕೈ ಬಚ್ಚೆ ತೋ ಬಹುತೋं का और ही अकल्याण करते रहते, जिनकी कुछ भावना भी होती यहाँ के लिए उनकी भावना भी उड़ा देते हैं. ಮಕ್ಕಳು ಸೇವೆ ಅಂತೂ ಮಾಡೋದೇ ಇಲ್ಲ. ಕೆಲವರು ಸೇವೆಯ ಬದಲಾಗಿ ಇನ್ನೂ ಅಕಲ್ಯಾಣ ಮಾಡ್ತಾರೆ, ಡಿಸ್ಸರ್ವಿಸ್ ಮಾಡ್ತಾರೆ. ಅನೇಕರಿಗೆ ಉಲ್ಟಾ ಪಲ್ಟಾ ಹೇಳಿ ಜ್ಞಾನದ ಬಗ್ಗೆ ಯಜ್ಞದ ಬಗ್ಗೆ ಇರುವ ಭಾವನೆನೇ ತೆಗೆಸಿಬಿಡ್ತಾರೆ. ಐಸೆ ಐಸೆ ವಿಕರ್ಮ ಭಿ ಕರ್ತೆ ಭೂತೋं की प्रवेशता होती है ना, इसलिए गायन भी है सद्गुरु के निंदक ठौर न पाए. ಬಾಬಾ ಹೇಳ್ತಾರೆ, ಮಕ್ಕಳಲ್ಲಿ ಭೂತಗಳ ಪ್ರವೇಶತೆ ಆದಾಗ ಸದ್ಗುರುಗೂ ನಿಂದನೆ ಆಗುವಂತಹ ಕೆಲಸಗಳನ್ನು ಮಾಡ್ತಾರೆ. ಆ ಥರದ ನಿಂದಕರಿಗೆ ಮೂರೂ ಲೋಕದಲ್ಲಿ ಸ್ಥಳನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಇಸ್ಮೇ ಬಾಪ್ ದಾದಾ ದೋನೋ ಆ ಜಾತೆ, ನಿರಾಕಾರ ಕೋ ತೋ ಕೋಯಿ ಕುಚ್ ಕರ್ ನ ಸಕೆ. ಬಾಬಾ ಹೇಳ್ತಾರೆ, ಸದ್ಗುರುವಿನ ನಿಂದಕ ಅಂದರೆ ಬರೇ ಶಿವಬಾಬವ್ರ ನಿಂದನೆ ಮಾಡೋರಲ್ಲ. ಬ್ರಹ್ಮ ಬಾಬನಿಗೆ ನಿಂದನೆ ಮಾಡಿದ್ರೂ ಅದು ಸದ್ಗುರುವಿನ ನಿಂದನೆ. ಇವರಿಬ್ಬರಿಗೂ ನಿಂದನೆ ಮಾಡಿದ್ರೂ ಮೂರೂ ಲೋಕದಲ್ಲಿ ಅವರಿಗೆ ಸ್ಥಾನ ಇಲ್ಲ. ಉನ್ಕೋ ಕ್ಯಾ ಕಹೆಂಗೆ, ಯಹ ತೋ ಭಕ್ತ ಮಾರ್ಗ ಮೇ ಭಿ ಕಹ ದೇತೆ ಥೆ कि भगवान ही दुख देते, सो भी अज्ञान के कारण ऐसे समझते थे. ನಿರಾಕಾರನಿಗೆ ಏನು ನಿಂದನೆ ಮಾಡಿದ್ರೂ ಅವನಿಗೇನು ಪರಿಣಾಮನೇ ಆಗೋದಿಲ್ಲ. ಆದ್ದರಿಂದ ಜಾಸ್ತಿ ಹೆಚ್ಚಿನ ನಿಂದನೆ ಯಾರಿಗೆ ಮಾಡ್ತಾರೆ? ಬ್ರಹ್ಮ ಬಾಬವ್ರಿಗೆ ಮಾಡ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಬ್ರಹ್ಮ ಬಾಬವ್ರಿಗೆ ನಿಂದನೆ ಮಾಡಿದ್ರೂ ನಿಮಗೆ ಅಷ್ಟೇ ಶಿಕ್ಷೆ ಇದೆ ಅಂತ ಹೇಳ್ತಾರೆ. ನನಗೆ ನಿಂದನೆ ಮಾಡಿದರೆ ಎಷ್ಟು ಶಿಕ್ಷೆನೋ ಅಷ್ಟೇ ಶಿಕ್ಷೆ ಬ್ರಹ್ಮ ಬಾಬನಿಗೆ ನಿಂದನೆ ಮಾಡಿದ್ರೂ ನಿಮಗೆ ಸಿಗ್ತದೆ. ಭಕ್ತಿ ಮಾರ್ಗದಲ್ಲಿ ಭಕ್ತರು ಏನು ಹೇಳ್ತಿದ್ರು? ಪರಮಾತ್ಮನೇ ದುಃಖ ಕೊಡ್ತಾನೆ, ಸುಖ ಕೊಡೋನು ಅವನೇ, ದುಃಖ ಕೊಡೋನು ಅವನೇ ಅಂತ ಹೇಳ್ತಿದ್ರು. सो भी अज्ञान के कारण ऐसे समझते थे. अब तो बच्चे जानते हैं अज्ञानवश कितना बाप का तिरस्कार करते. ऐसा कोई नहीं जो तमो प्रधान को सतो प्रधान बनाए और ही उल्टी मत देते कि परमात्मा सर्वव्यापी है. ಅಜ್ಞಾನಕ್ಕೆ ವಶ ಆಗಿ ಅಜ್ಞಾನಿಗಳು ಪರಮಾತ್ಮನಿಗೆ ಎಷ್ಟು ರೀತಿಯಿಂದ ತಿರಸ್ಕಾರ ಮಾಡಿದರು, ನಿಂದನೆ ಮಾಡಿ. ದುಃಖ ಕೊಡೋನು ಅವನೇ ಅಂತ ಹೇಳಿದರು. ಅವನಿಗೆ ಕಣ್ಣಿಲ್ಲ, ಅವನಿಗೆ ಹೃದಯ ಇಲ್ಲ, ನನಗೆ ಮೋಸ ಮಾಡಿಬಿಟ್ರು ಅಂತಾರೆ ಕೆಲವರು. ಶಿವಬಾಬಾ ಯಾರಿಗೆ ಮೋಸ ಮಾಡಿದ್ರಂತೆ? ನನಗೆ ಮೋಸ ಮಾಡಿದರು ಅಂತ ಬಾಬನ ಮಕ್ಕಳೇ ಕೆಲವ್ರು ಹೇಳ್ತಾರೆ. ಕೈ ಬಿಟ್ಟು ಹೋದವರು.
ಕೈ ಬಿಟ್ಟು ಹೋಗೋದಂದರೆ ಅವರೇ ಬಾಬನಿಗೆ ಮೋಸ ಮಾಡಿದ್ರು ತಾನೆ. ಮೋಸ ಮಾಡಿ ಹೋದವ್ರಿಗೆ ಮುಂದೆ ಏನಾದರೂ ಒಂದು ಕಷ್ಟ ಬರ್ತದೆ ಅವ್ರ ಜೀವನದಲ್ಲಿ. ಆವಾಗ ಮತ್ತೆ ಬಾಬನ ಮೇಲೆ ಹಾಕ್ತಾರೆ, ಬಾಬಾ ನನಗೇನು ಒಳ್ಳೇದು ಮಾಡಲಿಲ್ಲ, ನನಗೆ ಮೋಸ ಮಾಡಿಬಿಟ್ರು. ಮೊದಲು ಮೋಸ ಮಾಡಿದವರು ಯಾರು? ಮಕ್ಕಳು. ಈ ಥರ ಅಜ್ಞಾನಿಗಳು ತಂದೆಗೆ ಏನು ಮಾಡ್ತಾರೆ? ನಿಂದನೆ ಮಾಡ್ತಾರೆ. ಜ್ಞಾನಿಗಳು ಒಮ್ಮೊಮ್ಮೆ ಉಲ್ಟಾ ಪಲ್ಟಾ ಮಾತಾಡ್ತಾರೆ. ಅಜ್ಞಾನಿಗಳಂತೂ ಅವನಿಗೆ ಸರ್ವವ್ಯಾಪಿ ಅಂತ ಹೇಳಿಬಿಟ್ಟು, ಮನುಷ್ಯ ಕಿತನಾ ಮುಂझ जाते हैं तब कहते ब्रह्मा के तन में परमात्मा कैसे आ सकता, फिर किसके तन में आए? कृष्ण के तन में आए तो फिर ब्रह्मा कुमार कुमारियाँ कैसे बने? वह तो फिर दैवी कुमार कुमारियाँ बन जाएंगे. ಜನ ಕೇಳ್ತಾರೆ, ಅವನು ಬ್ರಹ್ಮನ ಶರೀರದಲ್ಲೇ ಯಾಕೆ ಬರಬೇಕು? ಕೃಷ್ಣನ ಶರೀರದಲ್ಲಿ ಯಾಕೆ ಬರಬಾರದು? ಕೃಷ್ಣ ಅಂದರೆ ಪರಿಪೂರ್ಣ ಆಗಿರುವಂಥ ಆತ್ಮ. ಅಲ್ಲಿ ಪರಮಾತ್ಮನ ಅವತರಣೆನೂ ಬೇಕಿಲ್ಲ, ಪರಮಾತ್ಮನ ಜ್ಞಾನನೂ ಬೇಕಿಲ್ಲ. ಕೃಷ್ಣನ ಯುಗದಲ್ಲಿ ಕೃಷ್ಣನ ರಾಜಧಾನಿ. ಆದ್ದರಿಂದ ಬಾಬಾ ಹೇಳ್ತಾರೆ, ನಾನು ಸಾಧಾರಣ ವ್ಯಕ್ತಿಯ ದೇಹದಲ್ಲಿ ಬರ್ತೀನಿ, ಅವರಿಗೆ ಪ್ರಜಾಪಿತ ಬ್ರಹ್ಮ ಅಂತ ನಾಮಕರಣ ಮಾಡ್ತೀನಿ. ಅವರ ಮಕ್ಕಳೇ ನೀವು ಬ್ರಹ್ಮ ಕುಮಾರ್ ಕುಮಾರಿಯರಾಗ್ತೀರಿ. ಯಾರು ಸಂಗಮ ಯುಗದಲ್ಲಿ ಬ್ರಹ್ಮ ಕುಮಾರ್ ಕುಮಾರಿಯರಾಗ್ತಾರೆ ಅವರೇ ಭವಿಷ್ಯದಲ್ಲಿ ದೇವತೆಗಳಾಗ್ತಾರೆ. ब्राह्मणों के बिना तो बाबा कुछ कर ना सके, इसलिए इनका चित्र तो जरूर देना पड़े. ಪರಮಾತ್ಮ ಕೃಷ್ಣನ ಶರೀರದಲ್ಲಿ ಬಂದಿದ್ರೆ ನೀವೆಲ್ಲರೂ ಆಗ ದೈವಿ ಕುಮಾರ ಆಗ್ತಿದ್ರಿ ವಿನಃ ಬ್ರಹ್ಮ ಕುಮಾರಿ ಆಗ್ತಿರ್ಲಿಲ್ಲ. ಬ್ರಹ್ಮ ಕುಮಾರಿಯರು ಅಂದ್ರೇ ಸಂಗಮ ಯುಗದ ಬ್ರಾಹ್ಮಣರು. ಬ್ರಾಹ್ಮಣ ಆಗದೆ ವಿನಃ ಯಾರೂ ಸಹ ದೇವತಾ ಆಗೋದಿಲ್ಲ. ಯಹ ಬ್ರಹ್ಮ ಭಿ ಬ್ರಾಹ್ಮಣ ಹೇ, ಪ್ರಜಾಪಿತ ಬ್ರಹ್ಮ ತೋ ಚಾಹಿಯೇ ಭಾರತ ಮೇ. ಈ ಬ್ರಾಹ್ಮಣ ಕುಲದ ಆದಿ ಬ್ರಾಹ್ಮಣ ಮೊದಲನೇ ಮಗ ಯಾರೋ? ಈ ಪ್ರಜಾಪಿತ ಬ್ರಹ್ಮ ಬಾಬಾ ಆಗಿದ್ದಾರೆ. ಪರಮಾತ್ಮನ ಅವತರಣೆನೂ ಭಾರತದಲ್ಲಿ, ಬ್ರಹ್ಮನ ಅವತರಣೆ ಅಥವಾ ಜನ್ಮನೂ ಭಾರತದಲ್ಲಿ ಇದೆ. दिन प्रतिदिन ब्रह्मा का साक्षात्कार घर बैठे बहुतों को होता रहता है. वृद्धि होती जाएगी. जिनका पार्ट होगा तो फिर बहुत भागेंगे. ಇನ್ನು ಮುಂದೆ ನೋಡ್ತಾ ಹೋಗ್ರಿ, ದಿನೇ ದಿನೇ ಕುಳಿತ ಸ್ಥಳದಲ್ಲಿನೇ ಅನೇಕರಿಗೆ ಬ್ರಹ್ಮನ ಸಾಕ್ಷಾತ್ಕಾರ ಆಗಲಿದೆ. ಆಗ ಜನ ಓಡೋಡಿ ನಿಮ್ಮ ಹತ್ತಿರ ಬರೋರಿದ್ದಾರೆ. बहुत लोग समझते हैं भगवान कोई रूप में होगा जरूर. साक्षात्कार भी परमपिता परमात्मा के सिवाय कोई करा नहीं सकता. ಮುಂದೆ ಪರಮಾತ್ಮನೇ ಆ ಥರದ ಸಾಕ್ಷಾತ್ಕಾರ ಮಾಡಿಸ್ತಾನೆ. ಜನರಿಗೆ ಗೊತ್ತಿದೆ ಇಷ್ಟೊಂದು ಧರ್ಮಗ್ಲಾನಿ ಆಗಿದೆ ಅಂದ ಮೇಲೆ ಈ ಸಮಯದಲ್ಲಿ ಪರಮಾತ್ಮ ಬರಲೇಬೇಕಿತ್ತು, ಬರ್ತಾನೆ ಅಂಥೇಳಿ. शिव बाबा ब्रह्मा द्वारा ही स्थापना करते हैं, ज्ञान देते हैं और ब्राह्मण धर्म भी रचते हैं. ब्राह्मणों का धर्म जरूर चाहिए. प्रजापिता ब्रह्मा भी ऊंचते ऊंच है, उनको नेक्स्ट टू गॉड कहा जाता है. ಬಾಬಾ ಹೇಳ್ತಾರೆ, ಉನ್ನತಾತಿ ಉನ್ನತ ಸ್ಥಾನದಲ್ಲಿ ಇರೋರಂದ್ರೇ ಬ್ರಾಹ್ಮಣರು. ಬ್ರಾಹ್ಮಣರಲ್ಲಿಯೂ ಸಹ ಮೊದಲನೇ ಸ್ಥಾನದಲ್ಲಿ ಇರೋನು ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ. ಬ್ರಹ್ಮ ಬಾಬನಿಗೆ ನೆಕ್ಸ್ಟ್ ಟು ಗಾಡ್ ಅಂತ ಹೇಳ. ಪರಮಾತ್ಮನ ನಂತರ ಯಾರಾದರೂ ಅತ್ಯಂತ ಪೂಜ್ಯನೀಯ, ಮಾನನೀಯ, ಆದರಣೀಯ ಅಥವಾ ಜಗತ್ತಿಗೆ ಶ್ರೇಷ್ಠ ಇದ್ದಾರೆ ಅಂದರೆ ಅವರು ಬ್ರಹ್ಮ ಬಾಬಾ ಆಗಿದ್ದಾರೆ. ಸೂಕ್ಷ್ಮ ವತನ್ ಮೇ ದೂಸರಾ ಕೋಯಿ ತೋ ಹೈ ನಹೀ. ब्रह्मा द्वारा स्थापना होगी, बस ब्रह्मा फिर देवता बन जाते हैं. ಸೂಕ್ಷ್ಮವತನದಲ್ಲಿ ಒಬ್ಬರ ತಲೆಯ ಮೇಲೆ ಇನ್ನೊಬ್ಬರು ಈ ಥರ 3 ಜನ ಅಲ್ಲಿ ಕುಳಿತಿಲ್ಲ ಅಂತ ಹೇಳ್ತಾರೆ ಬಾಬಾ. ಸೂಕ್ಷ್ಮವತನದಲ್ಲಿ ಇರೋರೊಬ್ಬರೇ. ಯಾರು ಅಂದರೆ
ಸೂಕ್ಷ್ಮ ಸ್ಥಿತಿಯಲ್ಲಿರುವಂತಹ ಸಂಪೂರ್ಣ ಬ್ರಹ್ಮ ಬಾಬಾ. ಅವರ ಮೂಲಕನೇ ಹೊಸ ಜಗತ್ತಿನ ಸ್ಥಾಪನೆ ಆಗ್ತದೆ. 84 जन्मों के बाद फिर वह ब्रह्मा बन जाते. ब्रह्मा सरस्वती सो फिर लक्ष्मी नारायण बनते. ज्ञान ज्ञानेश्वरी फिर राज राजेश्वरी बनते. ब्रह्मा सो विष्णु, विष्णु सो ब्रह्मा कैसे बने, यह बड़ी फर्स्ट क्लास पॉइंट. इस पर अच्छी तरह समझा सकते हो. ಸಂಗಮ ಯುಗದ ಬ್ರಹ್ಮ ಸರಸ್ವತಿಯೇ ಸತ್ಯಯುಗದ ಲಕ್ಷ್ಮೀನಾರಾಯಣ ಆಗ್ತಾರೆ. ಸಂಗಮ ಯುಗದ ಜ್ಞಾನ ಜ್ಞಾನೇಶ್ವರಿ ಭವಿಷ್ಯದ ರಾಜರಾಜೇಶ್ವರಿ ಆಗ್ತಾರೆ. ಬ್ರಹ್ಮ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ ಹೇಗೆ ಆಗ್ತಾರೆ ಎಂಬ ವಿಷಯನು ಬಹಳ ಫಸ್ಟ್ ಕ್ಲಾಸ್ ವಿಷಯ ಆಗಿದೆ. ಜನರಿಗೆ ನೀವು ಇದರ ಬಗ್ಗೆ ತಿಳಿಸಿಕೊಡಬಹುದು. यह ज्ञान एक बाप द्वारा मिलता है. प्रदर्शनी में अच्छी तरह समझाओ कि तुम ब्रह्मा पर मूंझते क्यों. इतने सब ब्राह्मण ब्राह्मणियाँ हैं. पहले जब कोई ब्राह्मण बने तभी विष्णुपुरी के मालिक देवता बनेंगे. ಬ್ರಹ್ಮ ಬಾಬನಿಗೆ ನೋಡಿ ಅನೇಕರು ಪ್ರಶ್ನೆ ಕೇಳ್ತಾರೆ, ಗೊಂದಲಕ್ಕೆ ಒಳಗಾಗ್ತಾರೆ. ಅವ್ರಿಗೆ ತಿಳಿಸಿ, ಬ್ರಹ್ಮ ಇಲ್ಲದೇನೆ ಪರಮಾತ್ಮ ಹೊಸ ಜಗತ್ತಿನ ಸ್ಥಾಪನೆ ಮಾಡಲಿಕ್ಕೆ ಆಗೋದಿಲ್ಲ. ಮೊದಲು ಸಂಗಮ ಯುಗದ ಬ್ರಹ್ಮ ಮತ್ತು ಬ್ರಾಹ್ಮಣರು ಬೇಕು. ಅವರೇ ಮುಂದೆ ವಿಷ್ಣುಪುರಿಯ ಮಾಲೀಕರು ಅಂದರೆ ದೇವತೆಗಳು ಆಗ್ತಾರೆ. ಬ್ರಹ್ಮ ಕಾ ದಿನ್ ಬ್ರಹ್ಮ ಕಿ ರಾತ್ ಮಶಹೂರ್ है ना. अभी है रात. ऐसे ऐसे चित्रों के सामने बैठ प्रैक्टिस करो. जिसको सर्विस करनी है उनको सर्विस के सिवाय कोई विचार नहीं आएगा. ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ. ಈ ವಿಷಯನೂ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾರೆ ಜ್ಞಾನ ತಿಳಿಸ್ಲಿಕ್ಕೆ. ಹೀಗೆ ನೀವು ಚಿತ್ರಗಳ ಮುಂದೆ ಕುಳಿತು ಆ ಚಿತ್ರಗಳ ಬಗ್ಗೆ ಜ್ಞಾನ ಹೇಳುವಂತಹ ಅಭ್ಯಾಸ ಮಾಡ್ರಿ ಅಂತ ಹೇಳ್ತಾರೆ ಯಾರಲ್ಲಿ ಸೇವೆಯ ಬಗ್ಗೆ ಆಸಕ್ತಿ ಇರ್ತದೆ ಅವರು ಸೇವೆ ಬಿಟ್ಟು ಇರೋದಿಲ್ಲ. ಸರ್ವಿಸ್ ಪರ್ ಏಕ್ದಮ್ ಭಾಗ್ತೆ ರಹಿ. ಬುದ್ಧಿ ಮೇ ಜ್ಞಾನ ಟಪಕ್ತಾ ಹೋ. अच्छी ರೀತಿ ಝೋಲಿ ಭರಿ ಹುಯಿ ಹೋ ತಬ್ ತೋ ಉಛಲ್ ಆಯೇಗಿ. ಸೇವೆಗಾಗಿ ಮಕ್ಕಳು ಓಡ್ತಾ ಇರಬೇಕು. ನೀವು ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಹನಿತಾ ಇರಬೇಕು. ನಿಮ್ಮ ಬುದ್ಧಿಯ ಜೋಳಿಗೆ ಜ್ಞಾನದಿಂದ ತುಂಬಿರಬೇಕು. ಆಗ ಮಾತ್ರ ಮಕ್ಕಳಲ್ಲಿ ಜ್ಞಾನ ಹೇಳುವ ಉತ್ಸಾಹ ಬರ್ತದೆ. ಸರ್ವಿಸ್ ಪರ್ ಏಕ್ದಮ್ ಭಾಗ್ತೆ रहेंगे. ज्ञान हो और समझा न सके यह तो हो ही नहीं सकता. ಯಾರ ಬುದ್ಧಿಯ ಜೋಳಿಗೆ ಜ್ಞಾನದಿಂದ ಭರ್ಪೂರಾಗಿರ್ತದೆ ಅವರು ಜ್ಞಾನ ಹೇಳದೆ ಸುಮ್ಮನೆ ಕೂಡೋದೇ ಇಲ್ಲ. ಜ್ಞಾನ ಇದೆ ಅಂದಮೇಲೆ ಅದನ್ನು ಅವರು ಹಂಚ್ತಾ ಹೋಗ್ತಾರೆ. तब ज्ञान किस लिए लेते हो. लेना है तो दान करना है. दान नहीं करते आप समान नहीं बना सकते तो ब्राह्मण ही क्या ठहरा. ಈಗ ನೀವು ಜ್ಞಾನ ಯಾಕೆ ಕೇಳ್ತೀರಿ? ಬೇರೆಯವ್ರಿಗೆ ಹೇಳೋದಕ್ಕಾಗಿಯೇ ಕೇಳಬೇಕು. ನೀವು ಕೇಳಿದ ಜ್ಞಾನ ನೀವು ಜನರಿಗೆ ಹೇಳೋದಿಲ್ಲ, ಅನೇಕರನ್ನು ತಮ್ಮ ಸಮಾನ ನೀವು ಮಾಡೋದಿಲ್ಲ ಅಂದರೆ ನೀವೆಂಥ ಬ್ರಾಹ್ಮಣರು, ನೀವೆಂಥ ಸೇವಾಧಾರಿಗಳು ಅಂತ ಕೇಳ್ತಾರೆ ಥರ್ಡ್ ಗ್ರೇಡ್. ಫಸ್ಟ್ ಗ್ರೇಡ್ ಬ್ರಾಹ್ಮಣೋं का धंधा ही है ज्ञान दान करना. ಯಾವ ಮಕ್ಕಳು ಜ್ಞಾನ ಕೇಳಿ ಜನರಿಗೆ ಜ್ಞಾನ ಹೇಳೋದಿಲ್ಲ ಅವರು ಮೂರನೇ ದರ್ಜೆಯವರು. ಪ್ರಥಮ ದರ್ಜೆಯ ಬ್ರಾಹ್ಮಣರು ಅಂದರೆ ಅವರು ಸತತವಾಗಿ ಜ್ಞಾನ ಜನರಿಗೆ ಹೇಳ್ತಾ ಇರ್ತಾರೆ, ಜ್ಞಾನ ಧನವನ್ನು ದಾನ ಮಾಡ್ತಾರೆ. सर्विस और डिसर्विस यह बच्चों से ही होती. अगर सर्विस नहीं कर सकते तो जरूर डिसर्विस करते होंगे. ಸೇವೆ ಮಾಡೋರು ಬಾಬನ ಮಕ್ಕಳೇ, ಡಿಸ್ಸರ್ವಿಸ್ ಮಾಡೋರು ಬಾಬನ ಮಕ್ಕಳೇ. ಯಾರು ಸೇವೆ ಮಾಡೋದಿಲ್ಲ ಅವರು ಅವಶ್ಯವಾಗಿ ಅಪಪ್ರಚಾರನೇ ಮಾಡ್ತಾರೆ. ಅಚ್ಚೆ ಅಚ್ಚೆ ಬಚ್ಚೆ
कहाँ भी जाएंगे तो ज़रूर सर्विस ही करेंगे। जब ज्ञान कंप्लीट हो जाएगा तो कोई अनन्य बच्चों से भूल नहीं होगी, तभी माला के दाने बनेंगे। ಒಳ್ಳೊಳ್ಳೆ ಸೇವಾಧಾರಿ ಮಕ್ಕಳು ಎಲ್ಲಿಯೇ ಹೋದ್ರೂ ಸೇವೆನೇ ಮಾಡ್ತಾರೋ, ಅವರಿಂದ ಯಾವುದೇ ರೀತಿಯ ತಪ್ಪು ಕೆಲಸ ನಡೆಯೋದಿಲ್ಲ. ಅವರೇ ವಿಜಯಮಾಲೆಯ ಮಣಿಗಳಾಗ್ತಾರೆ. ಮುಖ್ಯ है 8 दाने। इम्तहान भी बड़ा भारी है। बड़े इम्तहान में हमेशा थोड़े पास होते, क्योंकि गवर्नमेंट को फिर नौकरी देनी पड़ती है. 33 ಕೋಟಿ ಜನ ಈಶ್ವರೀಯ ಪರೀಕ್ಷೆಗೆ ಪ್ರಯತ್ನ ಮಾಡ್ತಾರೆ, ಕೂಡ್ತಾರೆ. ಆದರೆ ಪಾಸ್ ವಿತ್ ಆನರ್ ಆಗೋರು ಎಷ್ಟು ಜನ? 33 ಕೋಟಿಯಲ್ಲಿ ಕೇವಲ 8 ಜನ ಮಾತ್ರ ಪಾಸ್ ವಿತ್ ಆನರ್ ಆಗ್ತಾರೆ. ಅಷ್ಟರತ್ನಗಳಲ್ಲಿ ಬರ್ತಾರೆ. ಹೇಗೆ ಹೊರಗಿನ ವಿದ್ಯಾಭ್ಯಾಸದಲ್ಲೂ ಸಹ ICS IAS ಪರೀಕ್ಷೆ ಪಾಸ್ ಮಾಡೋರು ಎಷ್ಟು ಜನ ಇರ್ತಾರೆ? ಲಕ್ಷಾಂತರ ಜನರಲ್ಲಿ ಒಬ್ಬರು ಇಬ್ಬರು ಪಾಸ್ ಆಗ್ತಾರೆ. ಯಾಕೆ ಅಲ್ಲಿ ಕಡಿಮೆ ಜನರನ್ನು ಪಾಸ್ ಮಾಡ್ತಾರಂದರೆ, ಹೆಚ್ಚಿನ ಜನರನ್ನು ಪಾಸ್ ಮಾಡಿದರೆ ಅವರಿಗೆ ಅಂಥ ದೊಡ್ಡ ನೌಕರಿ ಕೊಡಬೇಕಾಗ್ತದೆ, ಅಷ್ಟು ದೊಡ್ಡ ಸಂಬಳ ಕೊಡಬೇಕಾಗ್ತದೆ. ಅದಕ್ಕೆ ಅಲ್ಲಿ ಸಿಲೆಕ್ಟೆಡ್ ಜನರಿಗೆ ಮಾತ್ರ ಪಾಸ್ ಮಾಡ್ತಾರೆ. तो बाबा को भी विश्व का मालिक बनाना पड़े, इसलिए ಥೋಡೆ ಹಿ ಪಾಸ್ ಹೋತೆ ಹೇ. ಹಾಗೆ ಇಲ್ಲಿಯೂ ಸಹ ಎಲ್ಲರನ್ನೂ ನಾರಾಯಣ ಮಾಡಿಬಿಟ್ರೆ ಅಷ್ಟು ಸಿಂಹಾಸನಗಳನ್ನು ಬಾಬಾ ತಯಾರು ಮಾಡಬೇಕಾಗ, ಅಷ್ಟು ಜನರಿಗೆ ವಿಶ್ವ ಮಹಾರಾಜನ್ ಪದವಿ ಕೊಡಬೇಕಾಗ. ಅದಕ್ಕಾಗಿ ಇಲ್ಲಿಯೂ ಸಹ ಪಾಸ್ ಆಗೋರು ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು ಮಾತ್ರ. ಪ್ರಜಾ ತೋ ಲಾಖೋ ಹೋ ಜಾತಿ ಹೈ. इसलिए बाबा पूछते हैं, महाराजा बनेंगे या प्रजा में साहूकार बनेंगे? ಪ್ರಜೆಗಳಾಗೋರಂತೂ ಸಾಕಷ್ಟು ಜನ ಇದ್ದಾರೆ. ಆದರೆ ಮಹಾರಾಜ ಆಗೋದು ಅಥವಾ ಸತ್ಯಯುಗದಲ್ಲಿ ಸಿರಿವಂತ ಆಗಿ ಬರೋದೇನಿದೆ, ಅದು ಒಳ್ಳೆಯ ಪದವಿ ಇದೆ ಅಂತ ಹೇಳ್ತಾರೆ ಬಾಬಾ. ಹಾಗಾದರೆ ನಿಮಗೇನು ಇಷ್ಟ ಇದೆ? ಶ್ರೀಮಂತ ಪ್ರಜೆ ಆಗಬೇಕು ಅಂತ ಇಷ್ಟ ಇದೆಯೋ, ಮಹಾರಾಜ ಆಗಬೇಕು ಅಂತ ಇಷ್ಟ ಇದೆಯೋ, ಅಥವಾ ದಾಸದಾಸಿ ಆಗಬೇಕು ಅಂತಿದೆಯೋ? ಮಹಾರಾಜ ಉನ್ಕೆ ಪಾಸ್ दासदासियाँ तो बहुत होती, जो फिर दहेज में भी देते. पुरुषार्थ कर अच्छा पद पाना चाहिए. ऐसा होशियार बनना चाहिए जो सब कोई बुला. ದಾಸದಾಸಿ ಆಗೋದೇನು ದೊಡ್ಡ ಪದವಿ ಅಲ್ಲ ಅಂತ ಹೇಳ್ತಾರೆ ಬಾ. ಒಬ್ಬೊಬ್ಬ ಮಹಾರಾಜ ಮಹಾರಾಣಿಯ ಹತ್ತಿರ ಎಷ್ಟೊಂದು ಜನ ದಾಸದಾಸಿಯರು ಇರ್ತಾರಲ್ಲಿ. ಮಗಳನ್ನು ಮದುವೆ ಮಾಡಿ ಕಳಿಸುವಾಗ ಆ ಒಂದು ವರದಕ್ಷಿಣೆಯಲ್ಲಿ ದಾಸದಾಸಿಯರನ್ನು ಕಳಿಸ್ಕೊಡ್ತಾರೆ. ಇಷ್ಟು ಜನ ನೀನು ಕರ್ಕೊಂಡು ಹೋಗು ನಿನ್ನ ಸೇವೆಗೆ ಅಂತೇಳಿ. ಈ ಥರ ಬಾಬಾ ಹೇಳ್ತಾರೆ, ದಾಸದಾಸಿ ಆಗೋದೇನೋ ದೊಡ್ಡ ಸ್ಥಾನ ಅಲ್ಲ, ಮಹಾರಾಜ ಮಹಾರಾಣಿ ಆಗೋದೇನಿದೆ ಅಲ್ಲ ಅದು ದೊಡ್ಡ ಸ್ಥಾನ ಆಗಿದೆ. ಆ ಸ್ಥಾನ ಬೇಕು ಅನ್ನೋದಾದರೆ ಇಲ್ಲಿ ನೀವು ಒಳ್ಳೆ ರೀತಿಯಿಂದ ಪುರುಷಾರ್ಥ ಮಾಡಬೇಕು, ಸೇವೆ ಮಾಡಬೇಕು. ಒಳ್ಳೆಯ ಸೇವಾಧಾರಿಗಳನ್ನು ಎಲ್ಲರೂ ಕರೆಸ್ತಾರೆ. ನಮ್ಮ ಹತ್ರ ಬನ್ನಿರಿ, ನಮ್ಮ ಹತ್ರ ಬನ್ನಿ, ನಮ್ಮ ಹತ್ರ ಬಂದು ಕೋರ್ಸ್ ಮಾಡಿರಿ, ಭಾಷಣ ಮಾಡಿರಿ, ಜ್ಞಾನ ತಿಳಿಸ್ರಿ ಅಂತ ಕರೀತಾರೆ. ಬಾಕಿ ಜಿನ್ಮೆ ಲಕ್ಷಣ ಹಿ ನಹಿ ಉನ್ಕೋ ಕಭಿ ಕೋಯಿ ಬುಲಾತೆ ಹಿ ನಹಿ, ಪರಂತು ಖುದ್ ಥೋಡೆ ಹಿ ಜಾನ್ತೆ ಹೇ ಕಿ ಹಮ್ ಥರ್ಡ್ ಕ್ಲಾಸ್ ಹೈ. ಯಾರಲ್ಲಿ ಸೇವೆಯ ಲಕ್ಷಣಗಳು ಇರೋದಿಲ್ಲ ಅವರಿಗೆ ಯಾರು ಕರೆಯೋದೇ ಇಲ್ಲ. ಯಾರು ಕರೆಯದಿದ್ರೂ ಅವ್ರು ತಿಳ್ಕೊಳ್ಳೋದೇ ಇಲ್ಲ ನಾನು 3ನೇ ದರ್ಜೆಯಲ್ಲಿ ಇದ್ದೀನಿ ಅಂತ. ಮತ್ತು ದೇಹಾಭಿಮಾನದಲ್ಲಿನೇ ಇರ್ತಾರೆ ಅವರು ಸಹ. 3ನೇ ದರ್ಜೆಯ ಮಕ್ಕಳಲ್ಲಿನೇ ದೇಹಾಭಿಮಾನ ಜಾಸ್ತಿ ಇರೋದು ಅಂತ ಹೇಳ್ತಾರೆ ಬಾ. 1ನೇ ದರ್ಜೆಯ ಮಕ್ಕಳಲ್ಲಿ ದೇಹದ ಅಭಿಮಾನ ಇರೋದಿಲ್ಲ. ಪಹಲೆ ತೋ ದೇಹ ಅಭಿಮಾನ್ ಛೋಡ್ನಾ ಹೈ. कोई तो सर्विसेबल है, जहाँ तहाँ सर्विस पर भागते, नौकरी का भी ख्याल नहीं कर सर्विस पर भागते. कोई तो नौकरी नहीं होते भी सर्विस नहीं करते, शौक ही नहीं.
ಮಕ್ಕಳಲ್ಲಿ ಕೆಲವರು ನೌಕರಿ ಮಾಡೋರು ಸಹ ಸೇವೆಗೆ ಓಡ್ತಿರ್ತಾರೆ. ನೌಕರಿಗೆ ರಜಾ ಹಾಕಿ ಆದರೂ ಸೇವೆ ಮಾಡ್ತಾರೆ. ಕೆಲವ್ರಿಗೆ ನೌಕರಿನೂ ಇಲ್ಲ, ಉದ್ಯೋಗನೂ ಇಲ್ಲ, ಏನೂ ಇಲ್ಲದೆ ಇರೋರು ಸಹ ಸೇವೆ ಮಾಡೋದಿಲ್ಲ. कोई तो सेवा में लगते ही नहीं, ಸರ್ವಿಸ್ ತೋ ಬಹುತ್ ಹೈ. ಖಾಲಿ ಇರೋರು ಸಹ ಸೇವೆ ಮಾಡೋದಿಲ್ಲ ಅಂತಾರೆ ಬಾ. ಆಲಸಿಗಳಾಗಿ ಕುತ್ಕೊಂಡಿರ್ತಾರೆ. ಅಂಥವ್ರಿಗೆ ಗ್ರಹಚಾರ ಹಿಡಿದಿದೆ ಅಂತ ಹೇಳ್ತಾರೆ ಬಾ. ಗ್ರಹಚಾರಿ ಲಗ್ ಜಾತಿ, ಸರ್ವಿಸ್ ತೋ ಬಹುತ್ ಹೈ, ಮೆಹನತ್ ಬಿ ಲಗ್ತಿ. ಜ್ಞಾನ ಹೇಳುವ ಸೇವೆ ಎಷ್ಟೊಂದು ಇದೆ ಅಂತಾರೆ ಬಾಬಾ. ಇನ್ನು ಬಹಳ ಪರಿಶ್ರಮದಿಂದ ನೀವು ಜ್ಞಾನ ಹೇಳಬೇಕು. ಥಕ್ ಬಿ ಜಾತೆ, ಕೆಲವರು ಜ್ಞಾನ ಹೇಳ್ತಾ ಹೇಳ್ತಾ ಸುಸ್ತು ಆಗ್ತಾರೆ. समझाते समझाते गले भी घुट जाते, ऐसे तो थर्ड क्लास वालों का भी गला घुट जाता है. इसका मतलब नहीं कि उन्होंने बहुत अच्छी सर्विस की है. ಕೆಲವರಿಗೆ ಜ್ಞಾನ ಹೇಳಿ ಹೇಳಿ ಗಂಟ್ಲ ಹಿಡಿದು ಬಿಡ್ತದೆ. ಕೆಲವ್ರಿಗೆ ಏನು ಮಾಡದಿದ್ರೂ ಗಂಟ್ಲ ಹಿಡಿತು. ಹಂಗಾದರೆ ಅವರೇನು ಭಾಳ ಸೇವೆ ಮಾಡಿದ್ದಾರಾ? ಇಲ್ಲ ಅಂತ ಹೇಳ್ತಾರೆ ಬಾಬಾ. करनी तो अच्छी सर्विस है, बाबा जानते हैं अच्छी रॉयल सर्विस करने वाले कौन है, परंतु कईयों में खामियाबी रहती है. ಬಾಬವ್ರಿಗೆ ಗೊತ್ತಿದೆ ಒಳ್ಳೆಯ ಸೇವಾದಾರಿ ಯಾರು, ನೆಪಕ್ಕೆ ಸೇವೆ ಮಾಡೋರು ಯಾರು, ರಾಯಲ್ ಸೇವೆ ಮಾಡೋರು ಯಾರು, ಪ್ರತಿಯೊಂದು ಬಾಬನಿಗೆ ಗೊತ್ತಿರ್ತದೆ. ಯಾರ್ಯಾರಲ್ಲಿ ಯಾವ ಯಾವ ಕೊರತೆಗಳಿವೆ, ದೋಷಗಳಿವೆ, ಅದು ಗೊತ್ತಿರ್ತದೆ. ನಾಮರೂಪಮೇ ಫಸ್ತೆ ರಹತೆ. ಕೆಲವರು ದೇಹಧಾರಿಗಳ ನಾಮ ರೂಪ ನೋಡಿ ಅದರ ಕಡೆಗೆ ಆಕರ್ಷಣೆ ಆಗ್ತಿರ್ತಾರೆ. ಫಿರ್ ಶಿಕ್ಷಾ ದೇಕರ್ ಸುಧಾರಾ ಜಾತಾ ಹೈ, ನಾಮ ರೂಪ ಮೇ ಕಭಿ ನಹಿ ಫಸ್ನಾ ಚಾಹಿಯೆ. ಅಂಥವ್ರಿಗೆ ಮತ್ತೆ ಮತ್ತೆ ಬಾಬಾ ಮುರಳಿಯಲ್ಲಿ ಶಿಕ್ಷಣ ಕೊಟ್ಟು ಸುಧಾರಿಸ್ತಾ ಇರ್ತಾರೆ. ಮಕ್ಕಳೇ, ನಾಮರೂಪ ನೋಡಬೇಡ್ರಿ, ದೇಹಧಾರಿಗಳನ್ನು ನೆನಪು ಮಾಡಬೇಡ್ರಿ, ದೇಹಧಾರಿಗಳ ಮೋಹದಲ್ಲಿ ಬರಬೇಡಿ. ಪ್ರತಿ ಒಂದು ರೀತಿಯಿಂದ ಬಾಬಾ ನಮಗೆ ತಿಳಿಸ್ತಾ ಇರ್ತಾರೆ. ಬಚ್ಚೆ ದೇಹಿ ಅಭಿಮಾನಿ ಬನ್ನ, ಆತ್ಮ ಚೋಟಿ ಬಿಂದಿ ಹೈ, ಬಾಪ ಭಿ ಬಿಂದಿ ಹೈ, अपने को छोटी बिंदी समझ और बाबा को याद करना बहुत मेहनत है. मोटे हिसाब में तो कह देते शिव बाबा हम आपको बहुत याद करते, परंतु एक्यूरेट बुद्धि में याद रहनी चाहिए. ಮಕ್ಕಳು ಕೆಲವು ಸುಮ್ಮನೆನೂ ಹೇಳ್ತಿರ್ತಾರೆ, ನಾವು ಭಾಳ ನೆನ್ಪು ಮಾಡ್ತೀವಿ ಬಿಡ್ರಿ, ಬಾಬವ್ರನ್ನ ಯಾವತ್ತೂ ನೆನ್ಪು ಮಾಡ್ತೀವಿ ಅಂತ ಹೇಳ್ತಾರೆ. ಏನು ನೆನಪೇ ಮಾಡ್ತೀರ? ಆ ಥರ ಹೇಳಬಾರ್ದು ಅಂತಾರೆ ಬಾಬಾ. ಅಕ್ಯುರೇಟ್ ಬುದ್ಧಿ ಮೇ ಯಾದ್ ರಹನಿ ಚಾಹಿ. ಯಥಾರ್ಥವಾಗಿ ಬಾಬಾ ಯಾವ ವಿಧಾನದಿಂದ ನೆನಪು ಮಾಡಲಿಕ್ಕೆ ಹೇಳಿದ್ದಾರೆ ಅದೇ ವಿಧಾನದಿಂದ ನೆನಪು ಮಾಡಿದರೆ ಮಾತ್ರ ಅದು ಯಥಾರ್ಥ ಯೋಗ. ಬಡಾ ಧೈರ್ಯ ವ ಗಂಭೀರತಾ ಸೇ ಯಾದ್ ಕರ್ನಾ ಹೋತಾ ಹೈ. ಬಹಳ ಧೈರ್ಯದಿಂದ ಮತ್ತು ಗಂಭೀರತೆಯಿಂದ ನಾವು ಬಾಬವ್ರನ್ನ ನೆನಪು ಮಾಡಬೇಕು. ಇಸ್ ರೀತಿ ಕೋಯಿ ಮುಷ್ಕಿಲ್ ಯಾದ್ ಕರ್ತೆ, ಇಸ್ಮೇ ಬಹುತ್ ಮೆಹನತ್. ಬಾಬಾ ಹೇಳಿದ ರೀತಿಯಲ್ಲಿ ನೆನಪು ಮಾಡುವಂಥ ಮಕ್ಕಳು ಬಹಳ ಕಡಿಮೆ ಜನ ಇದ್ದಾರೆ. ಆ ಥರ ನೆನಪು ಮಾಡೋದು ಕಷ್ಟನೇ ಇದೆ. ಆದರೂ ಕಷ್ಟಪಟ್ಟಾದರೂ ನೀವು ಬಾಬವ್ರನ್ನ ನೆನಪು ಮಾಡಲೇಬೇಕು. ಅಚ್ಚ ಮೀಠೆ ಮೀಠೆ सिक्की लदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. ಧಾರಣೆಗಾಗಿ ಮುಖ್ಯಾಂಶಗಳು. अपनी झोली ज्ञान रत्नों से भरपूर कर दान करना है. ನಿಮ್ಮ ಬುದ್ಧಿಯ ಜೋಳಿಗೆಯನ್ನು ಜ್ಞಾನ ರತ್ನಗಳಿಂದ ತುಂಬಿಸಿಕೊಂಡು ದಾನ
ಮಾಡಬೇಕು. इसी धंधे में बिजी रह फर्स्ट क्लास ब्राह्मण बनना है. ಇದೇ ಉದ್ಯೋಗದಲ್ಲಿ ತೊಡಗುವಂತಹ ಫಸ್ಟ್ ಕ್ಲಾಸ್ ಬ್ರಾಹ್ಮಣ ಆಗಬೇಕು. ಎರಡನೇದು, कल्याणकारी बाप के बच्चे हैं इसलिए सबका कल्याण करना है. किसी की भावना को तोड़ना, उल्टी मत देना, अकल्याण का कर्तव्य ऐसा कभी नहीं करना है. ಕಲ್ಯಾಣಕಾರಿ ತಂದೆಯ ಮಕ್ಕಳಾಗಿದ್ದೇವೆ, ಆದ್ದರಿಂದ ಸರ್ವರ ಕಲ್ಯಾಣ ಮಾಡಬೇಕು. ಒಬ್ಬರ ಭಾವನೆಗೆ ಧಕ್ಕೆ ಕೊಡುವುದು, ಉಲ್ಟಾ ಸುಲ್ಟಾ ಮತ ಕೊಡೋದು, ಇಂತಹ ಅಕಲ್ಯಾಣದ ಕರ್ತವ್ಯ ಎಂದೆಂದೂ ಮಾಡಬಾರದು. वरदान. आत्मिक उन्नति के साधन द्वारा सर्व परिस्थितियों पर विजय प्राप्त करने वाले अकाल मूरत भव. ಆತ್ಮಿಕ ಉನ್ನತಿಯ ಸಾಧನಗಳ ಮೂಲಕ ಸರ್ವ ಪರಿಸ್ಥಿತಿಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ अकाल मूर्ति आत्मा भव. जैसे शरीर निर्वाह के लिए अनेक साधन अपनाते हैं, ऐसे आत्मिक उन्नति के भी साधन अपनाओ. इसके लिए सदा अकाल मूरत स्थिति में स्थित होने का अभ्यास करो. जो स्वयं को अकाल मूरत समझ कर चलते हैं वह अकाले मृत्यु से, अकाल से, सर्व समस्याओं से बच जाते हैं. मानसिक चिंताएं, मानसिक परिस्थितियों को हटाने के लिए सिर्फ अपने पुराने शरीर के भान को मिटाते जाओ. ಹೇಗೆ ಶರೀರ ನಿರ್ವಹಣೆಗಾಗಿ ಅನೇಕ ಸಾಧನಗಳನ್ನು ಬಳಸ್ಕೊಳ್ತೀರಿ, ಹಾಗೆ ಆತ್ಮಿಕ ಉನ್ನತಿಗಾಗಿ ಸಾಧನಗಳನ್ನು ಉಪಯೋಗಿಸಿಕೊಳ್ಳಿರಿ. ಸಾಧನ ಯಾವುದು ಅಂದರೆ ಸದಾ ತಾವು ಅಕಾಲ ಮೂರ್ತ ಸ್ಥಿತಿಯಲ್ಲಿ ಸ್ಥಿತ ಆಗುವ ಅಭ್ಯಾಸ ಮಾಡಿ. ಆತ್ಮಿಕ ಉನ್ನತಿಗೆ ಸಾಧನ ಯಾವುದು? ಅಕಾಲ ಮೂರ್ತ ಸ್ಥಿತಿಯಲ್ಲಿ ಸ್ಥಿತ ಆಗುವ ಅಭ್ಯಾಸ ಮಾಡುವುದು. ಯಾರು ಸ್ವತಃ ಅಕಾಲ ಮೂರ್ತಿ ಆತ್ಮ ಅಂತ ತಿಳಿದು ನಡೀತಾರೆ, ಆ ಸ್ಥಿತಿಯಲ್ಲಿ ಇರ್ತಾರೆ, ಅವರು ಅಕಾಲ ಮೃತ್ಯುಗೆ ವಶ ಆಗೋದಿಲ್ಲ. ಯಾವ ಮಕ್ಕಳು ಸದಾ ತಮಗೆ ತಾವು ಅಕಾಲ ಮೂರ್ತಿ ಆತ್ಮ ಅಂತ ತಿಳ್ಕೊತಾರೆ, ಅವರು ಆಕಸ್ಮಿಕ ಸಾವಿಗೆ ವಶ ಆಗೋದಿಲ್ಲ. ಸರ್ವ ಸಮಸ್ಯೆಗಳಿಂದ ಅವರು ಬಚಾವಾಗ್ತಾರೆ. ಮಾನಸಿಕ ಚಿಂತೆಗಳು, ಮಾನಸಿಕ ಪರಿಸ್ಥಿತಿಗಳನ್ನು ದೂರ ಸರಿಸುವುದಕ್ಕಾಗಿ ನಿಮ್ಮ ದೇಹದ ಅಭಿಮಾನವನ್ನು ಅಳಿಸಿ ಹಾಕಿರಿ. ಶ್ಲೋಗನ್. ಇಂದಿನ ಆದರ್ಶ ವಾಕ್ಯ, कोई भी बात जो बार बार फील करता है वह फाइनल में फेल हो जाता है. ಯಾವ ಮಕ್ಕಳು ಸಣ್ಣ ವಿಷಯದ ಬಗ್ಗೆ ಬಹಳ ಫೀಲಿಂಗ್ ಮಾಡ್ಕೋತಾರೆ, ಒಳಗೆ ಬೇಸರ ಮಾಡ್ಕೊಳ್ತಾರೆ, ಅವರು ಕೊನೆಯ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾರೆ. ಸಣ್ಣ ಪುಟ್ಟ ವಿಷಯಗಳನ್ನು, ನಮಗೆ ಅನಾವಶ್ಯಕ ಆಗಿರುವ ವಿಷಯಗಳನ್ನು, ನಮಗೆ ಬೇಕಿರೋದಿಲ್ಲ ಅಂಥ ವಿಷಯಗಳ ಬಗ್ಗೆ ಮತ್ತೆ ನಾವು ಫೀಲಿಂಗ್ ಮಾಡಿಕೊಂಡ್ರೆ ಫೈನಲ್ ಪರೀಕ್ಷೆಯಲ್ಲಿ ಫೇಲ್ ಆಗ್ತೀವಿ. ನಮಗೆ ಎಷ್ಟು ಬೇಕಷ್ಟೇ ತಗೋಬೇಕು, ಉಳಿದಿದ್ದು ನೋಡಿದರೂ ನೋಡದಂತೆ, ಇದ್ದರೂ ಇಲ್ಲದಂತೆ, ಕೇಳಿನೂ ಕೇಳದಂತೆ ಇರಲಿಕ್ಕೆ ಕಲಿಬೇಕು ಅಂತಾರೆ ಬಾ. ಫುಲ್ ಸ್ಟಾಪ್ ಹಾಕಿಬಿಡಬೇಕು. ನಮ್ಗೆ ಎಷ್ಟು ಬೇಕು, ಏನು ಅವಶ್ಯಕತೆ ಇದೆ ಅದಷ್ಟು ಮಾತ್ರ ಸ್ವೀಕಾರ ಮಾಡಬೇಕು.
ನಮ್ಮ ಸ್ಥಿತಿ ನಮ್ಮ ಪುರುಷಾರ್ಥ ಒಂದೇ ನೋಡಿಕೊಂಡು ನಾವು ನಡೀತಾ ಇದ್ದರೆ ಕೊನೆ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗ್ತೀವಿ. ಎಲ್ಲರ ಬಗ್ಗೆ ಚಿಂತೆ ಮಾಡಿ ತಲೆ ಕೆಡಿಸ್ಕೊಳ್ತಾ ಇದ್ದರೆ ಕೊನೆ ಪರೀಕ್ಷೆಯಲ್ಲಿ ನಾವು ಫೇಲ್ ಆಗ್ತೀವಿ. ಓಂ ಶಾಂತಿ. ಯಾವುದೇ ವಿಷಯದ ಬಗ್ಗೆ ಬಾರಿಗೂ ಚಿಂತೆ ಮಾಡಬೇಡಿ ಅಂತ ಹೇಳ್ತಾರೆ ಬಾಬಾ. ಚಿಂತೆಗಳನ್ನು ತಂದೆಗೆ ಒಪ್ಪಿಸ್ಬಿಡ್ರಿ. ಅವನ ಜವಾಬ್ದಾರಿ, ಅವನ ಯಜ್ಞ, ಅವನ ಕಾರ್ಯ. ನೋಡ್ಕೊಳ್ಳೋನು ಅವನು, ಮಾಡೋನು ಅವನು, ಮಾಡಿಸೋನು ಅವನು. ನಾವು ನಿಮಿತ್ತ ಮಾತ್ರ ಇದ್ದೇವೆ ಅಂತ ತಿಳ್ಕೊಳ್ರಿ. ಓಂ ಶಾಂತಿ.